Oh, hello friends. Today still I am arriving in Bengaluru. Here too much our friends in one target स्वरोजगार क्रांति. So today meet with Dr. V.R. Ambedkar Foundation, Bengaluru. Founder member Shri Muni Narayan ji and Shri Guru Chan. So please give intro. ನಮ್ಮ ಸ್ನೇಹಿತರಾದಂತಹ ಗುರು ಚವ್ಹಾಣ್ ಅವರ ಜೊತೆಯಲ್ಲಿ ಹಿಮಾಚಲ ಪ್ರದೇಶದ ನಮ್ಮ ಏನು ರೋಜ್ಗಾರ್ ಯೋಜನೆ ಬಗ್ಗೆ ಈ ಬಡವರ ಹಾಗೂ ದೀನದಲಿತರ ಜೊತೆಯಲ್ಲಿ ಯಾರು ನಿರುದ್ಯೋಗಿಗಳು ಇರ್ತಾರೆ ಅವ್ರ ಬಗ್ಗೆ ಒಂದು ರೀತಿಯಾದಂತಹ ಚಿಲುಮೆ ಇದ್ದಂಗೆ ಇಂಥವು ವಿಷಯಗಳು ರೋಜ್ಗಾರ್ ಯೋಜನೆಗಳು. ಆದ್ದರಿಂದ ಅವರು ನಮ್ಮ ಸಂಸ್ಥೆಗೆ ಬಂದು ಇವತ್ತಿನ ದಿವಸ ರೋಜ್ಗಾರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದೊಂದಾಗಿ ತಿಳಿಸ್ತಾ ಇದ್ದಾಗ ನಮಗೆ ಒಂದು ರೀತಿ ನಾವು ಬೆಂಗಳೂರಲ್ಲಿದ್ದು ಸಂಘ ಸಂಸ್ಥೆನ ನಿರ್ಮಾಣ ಮಾಡಿಕೊಂಡು 20-25 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದರೂ ಸಹ ನಾವು ಜನಗಳಿಗೆ ಏನು ರೋಜ್ಗಾರ್ ಬಗ್ಗೆ ಸ್ವಯಂ ಉದ್ಯೋಗ ಅನ್ನೋದನ್ನು ತಿಳಿಸೋದ್ರಲ್ಲಿ ಸ್ವಲ್ಪ ನಾವು ಹಿಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ಏನು ಸ್ವಯಂ ಉದ್ಯೋಗ ಮಾಡೋದಕ್ಕೆ ಎಲ್ಲ ರೀತಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಇರೋದು ನೋಡಿದ್ರೆ ಖಂಡಿತವಾಗೂ ನಾವು ವ್ಯವಸ್ಥಿತವಾಗಿ ಇದನ್ನು ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನು ನಿರುದ್ಯೋಗಿ ಯುವಕರು ಇರ್ಬೋದು, ಹೆಣ್ಣುಮಕ್ಕಳು ಇರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ಏಜವರಿದ್ದರೂ ಸಹ ಇದನ್ನು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಜೀವನ ಉತ್ತಮ ದರ್ಜೆಗೆ ಏರಿಸ್ಕೊಳ್ಳುವಂಥ ಕೆಲಸಗಳನ್ನ ಖಂಡಿತವಾಗೂ ಮಾಡ್ಬೋದು. ಅವ್ರ ಪ್ರಕಾರ ಹೇಳೋದೇನೆಂದರೆ, ನೀವು ಅತಿಯಾಗಿ ದುಡ್ಡನ್ನ ಹಾಕೋ ಅವಶ್ಯಕತೆ ಏನಿಲ್ಲ. ನಿಮಗೆ ಶಕ್ತಿಗೆ ಎಷ್ಟು ಶಕ್ತಿ ಇದೆ, ನೀವು ಬಾಡಿಗೆ ಮನೇಲಿ ಇರ್ಬೋದು, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕಿರ್ಬೋದು, ವಿದ್ಯಾಭ್ಯಾಸ ಮಾಡಿಸೋದಕ್ಕಾಗಲ್ಲ, ಅಂಥವರು ಈ ಇದರಲ್ಲಿ ರೋಜ್ಗಾರಲ್ಲಿ ಯಾವ ರೀತಿ ಮುಂದೆ ಬರ್ಬೋದು ಅನ್ನೋದಕ್ಕೆ ನಿಮಗೆ ಶಕ್ತಿಲಿ ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಯಾವ ರೀತಿ ಸಮಾಜದಲ್ಲಿ ಇಂಥ ಸರ್ಕಾರ ಕೊಟ್ಟಂಥ ರೋಜ್ಗಾರ್ ಯೋಜನೆಯಲ್ಲಿ ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬೆಳೆದು ಒಳ್ಳೆ ಜೀವನ ಮಟ್ಟನ ಸುಧಾರಿಸುವಂಥ ಕೆಲಸದ ಬಗ್ಗೆ ನಮಗೆ ಇವತ್ತು ದಿವಸ ನಮ್ಮ ಅಂಬೇಡ್ಕರ್ ಫೌಂಡೇಶನ್ನ ಕಚೇರಿಗಳು ಬಂದು ಹೇಳ್ತಾ ಇದ್ದಾರೆ. ಖಂಡಿತವಾಗೂ ಇದನ್ನು ನಮ್ಮ ಜನಗಳಿಗೆ, ಏನು ನೊಂದಂಥ ಜನಗಳಿದ್ದಾರೆ, ದಿನ ಬೆಳಗಾದರೆ ಕೂಲಿ ಮಾಡಬೇಕು ಅಂಥವ್ರಿಗೆ ಒಂದು 2 ಅವರ್ 3 ಅವರ್ ಮನೇಲಿ ಟಿ ವಿ ನೋಡ್ತಿರ್ತಾರೆ, ಮತ್ತು ಏನೋ ಒಂದು ಬೇರೆ ಬೇರೆ ಕೆಲಸ ಮಾಡೋದ್ರ ಜೊತೆಯಲ್ಲಿ ಮಾಡೋ ಬದಲಾಗಿ ಇಂಥವು ಕೆಲಸಗಳನ್ನ ಮನೆಯಲ್ಲಿರುವಂಥ ಜನ ರೂಢಿಸ್ಕೊಂಡಾಗ ಖಂಡಿತವಾಗೂ ದೇಶದಲ್ಲಿ ಏನು ಯುವಕರು ಬೆಳೀತಾ ಇದ್ದಾರೆ,